ಮಗ ಹಾ ಒಂದು ವಿಡಿಯೋ ಮಾಡೋಣ. ಹಾ ನಿಂಗೆಂತ ಜಮ್ಮ ಖುಷಿಂದವ ನಿಂಗೂ ವಿಡಿಯೋ ಹೊಚ್ಚು ಇರುವ ನಂಗೆ ನೀ ಫುಲ್ ಫೇಮಸ್ ಆಗ್ತಾ ಇದ್ದೆ ನಂಗಳ ಬೆಲ್ಲ ಮಜ್ಜಿಗೆಯಲ್ಲಿ. ನಂಗಳದ್ದಲ್ಲ ನಮ್ಮ ಬೆಲ್ಲ ಮಜ್ಜಿಗೆ. ಬೆಲ್ಲ ಮಜ್ಜಿಗೆ ಆಗ್ಲೇ ಮರೈತಿ, ಖುಷಿ ಆಯ್ತು ಕೇಳಿ. ಸೊ ಈಗ ಹಂಗಾರೆ ವಿಡಿಯೋ ಮಾಡೋದಾ? ಮಾಡುವ. ಯಾವ ವಿಡಿಯೋ ಮಾಡೋಣ? ಗಾವಕಾಯಿ ಕಡುಬು ಮಾಡುವ. ನನ್ನ ಫೇವ್ರೇಟು. ಮಗ ಮಗ ಬರ್ತಾ ಇದ್ದು ಬರ್ಲಿ ಸಾವಕಾಶಿ. ನಾವ್ ಮಾಡೋದಾ? ನಾವು ಮಾಡುವ. ಎಸ್ ಡಂಡಿಲ್ ಹಂಗಾರೆ ಸುಮಾರು ಕೆಲ್ಸ ಇಲ್ಲ ಈಗ ಅದಕ್ಕೆ. ಮಗ 2 ಗಾವಕಾಯಿ ಇದ್ದು, ದೊಡ್ಡದಕ್ಕ ಸಣ್ಣದಕ್ಕ? ದೊಡ್ಡದು ರಾಶಿ ಕಡುಬು ಬೇಕು ನಂಗೆ. ಓ ವಾವ್, ಬೀಜ ಬೇಕು ನನಗೆ. ನಿಂಗೊಂದು ಯಾವಾಗಲೂ ಬೀಜದ್ದೇ ಚಿಂತೆನಲ್ಲ ಅಮ್ಮ. ಯಾವಾಗ ನೋಡಿದ್ರು ಯಾವ ಕಾಯಿ ನೋಡಿದ್ರು ಬೀಜ ಬೇಕು ಬೀಜ ಬೇಕು. ಈ ಬೀಜ ಎಲ್ಲ ತೆಕ್ಕೊಳ್ಳವಲ್ದಮ್ಮ? ಹೌದು, ಬೀಜ ತೆಕ್ಕೊಳ್ಳುವ. ಆ ತಿರುಳು ತೆಗಿ. ಅದ್ರ ಮ್ಯಾಲಿಂದಿದ್ರ ಮಾ ನೀನು ಕಟ್ ಮಾಡು, ನಾ ತುರ್ದು ಬಿಡ್ತಿ, ಬೇಗ ಬೇಗನೆ ಆಗ್ತು. ಬಾ ನೀ ಬಾ ಮಮ್ಮಿ. ಇದರಲ್ಲಿ ಸಾಂಬಾರ್ ಮಾಡ್ತಾ ಕಡುಬು ಮಾಡ್ತಾ ಪಲ್ಯನೂ ಎಲ್ಲ ಮಾಡ್ತಾ. ನಂಗೆ ಅಷ್ಟೇ ಚಲೋ ಆಗ್ತಿಲ್ಲ ಇದ್ರ ಪಲ್ಯ ಎಲ್ಲವ. ಬೇರೆ ಅಂತ ಮಾಡಲ್ ಬತ್ತು? ಪಾಯಸ ಮಾಡ್ತಾ. ಗೋವೆಕಾಯಿ ಪಾಯಸ ಮಾಡ್ತದ. ಆಗ್ತು. ಕರೆಕ್ಟ್. ರವೆ ಹಾಕಿ ಗೋವೆಕಾಯಿ ಬೇಯಿಸಿ ನೀ ಬೆಲ್ಲ ಹಾಕಿ ಪಾಯಸ ಮಾಡ್ತು. ಪಾಯಸ ಮಾಡ್ತಾ. ಇದ್ರಲ್ಲಿ ಸ್ವೀಟ್ ಮಾಡ್ತಾ, ಸಾಂಬಾರು ಹಂಗಿದ್ದೆಲ್ಲ ಮಾಡ್ತಾ. ಹಸಿ ಮಾಡ್ತಾ. ಹುಷಿ? ಹೌದು, ಇದ್ರ ಹಸಿನೂ ಮಾಡ್ತಾ. ನಾ ಅದೆಲ್ಲ ಯಾವತ್ತು ಮಾಡಿದ್ದಿಲ್ಲ ನೋಡಿ. ಇಲ್ಲಿ ಮಾಡಿದಿಲ್ಲ, ಇಲ್ಲಿ ಮಾಡ್ತಾ ಇದ್ರ ಹಸಿನೂ ಮಾಡ್ತಾ. ಕಾರ್ಯದಲ್ಲೆಲ್ಲ ಮಾಡ್ತಾ ಇದ್ರ. ಬಟ್ ಇದ್ರದ್ದು ಚಟ್ನಿನೂ ಚಲೋ ಆಗ್ತಾ. ಚಟ್ನಿ ಅಂದ್ರೆ ಸಿಪ್ಪೆದು ಚಟ್ನಿ ಅಲ್ಲ, ಗೊಜ್ಜು. ಬೆಳ್ಳಿಗೆ ನೀರು ನಾವು ದೋಸೆಗೆಲ್ಲ ಹಚ್ಕೊಂಡ್ ಮಾಡಿ ಹಾಕ್ತಲ್ಲ, ಹಂಗೆ ಚಟ್ನಿ ಗೊಜ್ಜು ಮಾಡ್ತಾ. ಅದು ಚಲೋ ಆಗ್ತು. ಖಾರ ಹುಳಿ ಎಲ್ಲ ಹಾಕಿ ಮಾಡಿದ್ರೆ ಚಲೋ ಆಗ್ತು. ಇದ್ರದ್ದು ಎಲ್ಲದು ಸೌಂತೆ ಸಿಪ್ಪೆ, ಮೊಗೆಕಾಯಿ ಸಿಪ್ಪೆ, ಮೊಗೆಕಾಯಿ ಗೊಜ್ಜು ಮಾಡ್ತಾ. ಸೌಂತೆ ಸಿಪ್ಪೆ ಎಂತೆಂತ ಶಿಪ್ಪಿದ್ದ ಎಲ್ಲ ಸಿಪ್ಪೆ ಮಾಡ್ತಾ. ಸೌಂತೆ ಬೀಜದ ತಂಬಳಿ ಮಾಡ್ತಾ. ಗೊತ್ತಿದ್ದ ಮೊಗೆ ಬೀಜ, ಸೌಂತೆ ಬೀಜ, ಮತ್ತೆ ಎಲ್ಲದಕ್ಕೂ ಜೀರಿಗೆ, ನಿನ್ನ ಮೆಣಸುಕಾಳು, ಅದಕ್ಕೆ ಬೇರೆ ಯಾವುದೂ ಇಲ್ಲ. ಎಲ್ಲದರದ್ದು ಸಿಪ್ಪೆ ತಗೊಂಡು ಹೆಸರು ಮಾತ್ರ ಇದು. ಪೌಷ್ಟಿಕಾಂಶ ತಿರುಳಿನಲ್ಲೂ ಇರ್ತೀವಿ. ಅಷ್ಟು ಪೌಷ್ಟಿಕಾಂಶ ತಿಪ್ಪೆಯಲ್ಲಿ ಇತ್ತು. ಹೌದು, ಇದೆಯಾ? ಅದನ್ನ ತಿಪ್ಪೆಯನ್ನ ವೇಸ್ಟ್ ಮಾಡಬಾರ. ಅದರಿಂದ ಕೆಲವೊಂದು ಐಟಮ್ ಅನ್ನು ಮಾಡಿ, ತಿನಿಸನ್ನು ಮಾಡಿ ಜನರಿಗೆ ಹಂಚಿದವು. ಬೇಕಷ್ಟು ಜನ ಇದ್ದ, ಇದ್ರಲ್ಲಿ ಬಹಳ ಪೌಷ್ಟಿಕಾಂಶ ಇದ್ದು, ನಿಂಗ ಇದನ್ನ ವೇಸ್ಟ್ ಮಾಡಡಿ, ಸುಮ್ಮನೆ ಹೊತ್ತಾಕಡಿ. ಅದರಿಂದ ಶರೀರಕ್ಕೆ ಬೇಕಾಗುವಂತ ಪೌಷ್ಟಿಕಾಂಶ ಬಹಳ ದೊರೀತು. ಅದನ್ನು ನಿಂಗ ಉಪಯೋಗಿಸಿ ನಿಂಗಳ ಆರೋಗ್ಯವನ್ನು ನಿಂಗ ಕಾಪಾಡ್ತೀಳಿ ಹೇಳುವಂತದ್ದನ್ನ ಬಹಳ ಜನ ಅದ್ರ ಬಗ್ಗೆ ಇದು ಸಂಶೋಧನೆ ಮಾಡಿದ್ದಾರೆ. ಶ್ರೀಧರ್ ಭಟ್ರಿಗೆ ಒಂದು ಮೈಕ್ ಕೊಡಿ, ಮೈಕ್ ಕೊಡಿ, ಮೈಕ್ ಕೊಡಿ, ಮೈಕ್ ಮೈಕ್ ಮಾಯಕಲ್ಲ ಬೇಕಾಗ್ತಿಲ್ಲ ಅವ್ರಿಗೆ. ಇಡೀ ಊರಿಗೆ ಕೇಳ್ತಾ ಇದ್ದಾರೆ ಈಗ. ಬಸ್ ಸ್ಟ್ಯಾಂಡ್ವರೆಗೂ ಕೇಳ್ತು. ಅಪ್ಪ ಕಡುಬು ಮಾಡೋಣ ಬಾ. ಅದಕ್ಕೆ ಗೊತ್ತಿದ್ದ ನಿಂಗೆ ರಾಮಣ್ಣನ ವಿಷಯ ಹೇಳಿದ್ ಗೊತ್ತಿದ್ದ? ನೀರ್ನಳ್ಳಿ ರಾಮಣ್ಣ ಎಂತ ಹೇಳಿ? ನಿಮ್ಮನೇಲಿ ಯಾವ್ದು ಗುಟ್ಟಾಗಿ ವಿಷಯ ಮನೆಗೆ ಬಂದೇ ಹೇಳವು ಭಟ್ರೆ. ಅದಕ್ಕಾಗಿ ನೆನಪಿದ್ದ ಒಂದ್ಸಲ ನಾ ಸಣ್ಣ ಕಿಪ್ಪಕರೆ ಅವ್ ಮಾತಾಡೋದ್ ಕೇಳ್ಕೊಂಡು ಮಂಜ ತಣ್ಣ ರಸ್ತೆಲಿ ಹೋಪ ಹೆದರಿಕೆ ಮ್ಯಾಲ ಹೊತ್ಗೆ ಬಂದಿದ್ದ ಭಟ್ರಿಗೆ ಅಂತ ಆಗೋದು. ಎಷ್ಟು ಲೋಟ ಅಕ್ಕಿ ಹಾಕಿದ್ದೆ ಅಮ್ಮ ಇದರಲ್ಲಿ? 4. ಸೊ ಅಂದ್ರೆ ಈಗ ನೀನ್ ಹೆಂಗೆ ಇದು ಮಾಡೋದು? ಎಷ್ಟು ಅಂದಾಜೆಲ್ಲ ಇಲ್ಲ ನಂದು. ಒಟ್ಟು ಒಂದಿದ್ರೆ ಹಾಕೋದು. ಇದೀಗ 4 ಲೋಟ ಬರ್ತದೆ. ಇವತ್ತು ಅನ್ನ ಮಾಡಕ್ಕೆ ಕೇಳಿದ್ದಿಲ್ಲ ನೀನು? ಸೊ 4 ಲೋಟ ಅಕ್ಕಿ ಹಾಕಿದ್ದೆ ನೀನು? ಹೌದು. ಇದಕ್ಕಂದ್ರೆ ನೀರು ಫುಲ್ ಹಾಕೊಂಡೆ ಬೀಸವ ಸಾಕಷ್ಟು? ಒಂದು ಅರ್ಧ ಲೋಟ ನೀರು ಹಾಕು. ಕಡೆಗೆ ಮತ್ತೆ ನೀರು ಬೇಕಾಗ್ತದೆ. ಸೊ ಇದೆಷ್ಟು ಒಂದು 4-5 ಏಲಕ್ಕಿ ಇದ್ದ. ಸೊ 2-3 ತಾಸು ಅಕ್ಕಿ ನೆನೆಸಿ ಅದನ್ನ ನೀರು ಮತ್ತೆ ಯಾಲಕ್ಕಿ ಹಾಕಿ ಈ ಕನ್ಸಿಸ್ಟೆನ್ಸಿಲಿ ಬೀಸ್ಕೊಳ್ಳೋದು ಅಷ್ಟೇ ಅಲ್ದಾ? ಓಕೆ. ಈಗ ಇದಕ್ಕೆ ಉಪ್ಪು. ಸ್ಪೂನ್ ಇಲ್ಲೇನೇಮ್ಮ? ಅಂದಾಜಾಗ್ತಿಲ್ಲ. ಸೊ ಇದಕ್ಕೀಗ ಉಪ್ಪು ಹಾಕಿದೆ. 4 ಲೋಟ ಅಕ್ಕಿಗೆ 1.5 ಲೋಟದಷ್ಟು ಬೆಲ್ಲ ಹಾಕ್ತಾ ಇದ್ದೆ.
ಅದಿ ಬೆಲ್ಲಮ್ಮ ಬೆಂಗಳೂರಲ್ಲೆಲ್ಲ ಸಿಕ್ತಿಲ್ಲ. ಅವಕ್ಕೆ ಈ ಜೋನಿ ಬೆಲ್ಲ ಅಂದ್ರೆ ಎಂತೋಳ್ ರಾಶಿ ಕಮ್ಮಿ ಜನಕ್ಕೆ ಗೊತ್ತಿರೋದು, ಎಲ್ಲವೂ ಬರೀ ಸಕ್ಕರೆ ಮತ್ತೆ ಇದು ಪೆಂಟೆ ಬೆಲ್ಲ. ಈಗೊಂದು ಹೊಸದು ಆರ್ಗ್ಯಾನಿಕ್ ಹೇಳಿ ಬತ್ತು ಪೌಡರ್ ಬೆಲ್ಲ, ಅದೆಷ್ಟು ಆರ್ಗ್ಯಾನಿಕ್ ಹೇಳಿ ಗೊತ್ತಿಲ್ಲ, ಬಟ್ ರುಚಿ ಗೊತ್ತಿಲ್ಲ. ಈ ಟೇಸ್ಟ್ ಇರ್ತಿಲ್ಲ ಅದು. ಸೊ ಈಗ ಬೆಲ್ಲ ಹಾಕತ್ತು, ಸೊ ಈ ತರ ಕಾಣ್ತೋದು ಅಲ್ದಾ. ಸೊ ಈಗ ಇದಕ್ಕೆ ಡೈರೆಕ್ಟ್ ಆಗಿ ಇದು ಬಾವೆಕಾಯಿ ಹಾಕೋದು, ತುರ್ದಿರೋದು ಬಾವೆಕಾಯಿ ಹಾಕಿ ರತ್ತಗ. ಸೊ ಇಷ್ಟ ಹದ ಸಾಕಾಗ್ತು. ಈಗ ಮತ್ತೆ ಬೆಲ್ಲ ಉಪ್ಪು ಅಂತ ನೋಡ್ಕೊಂಡು ಹಾ ಬೇಕಾದ್ರೆ ಹಾಕೋದು. ಸರಿ, ಈಗ ಹಂಗ ಕಾಸದಷ್ಟೇ ಅಲ್ಲ? ಕಾಸು. ಓಕೆ ಸರಿ, ಕಾಸ ಬಾಳೆ ಅಂತಕ್ ಬಾಡ್ಸ್ ಕೇಳವಮ್ಮ. ಬಾಡ್ಸ್ಕೊಳ್ಳೋದಿದ್ರೆ ಅದು ಒಡಿತು. ಕೊಟ್ಟಲ್ ಗೊತ್ತಿಲ್ಲ. ಓ, ನೀನು ಹಿಟ್ಟು ಹಾಕಿ ಅದ್ರಲ್ಲಿ ಕಟ್ಟಕರೆ ಬಾಳೆ ಬಾಡಿಸ್ಕೊಂಡ್ರೆ ಈಸಿ ಆಗ್ತೋಳಿ ಅಲ್ದಾ? ಇಲ್ಲದಿದ್ರೆ ಅದು ಒಡೆದು ಹೋಗ್ತು. ಓ ಸರಿ, ಹಿಟ್ಟೆಲ್ಲ ಹೆರ್ಬಿದ್ದು ಹೋಗ್ತು. ಅದಕ್ಕಾಗಿ ಬಾಡ್ಸ್ಕೊಳ್ಳೋದು. ಓಕೆ, ಸ್ಮೂತ್ ಆಗ್ತು ಬಾಳೆ. ಈಗ ನೋಡು ಇದ್ರ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು, ಕಡಿಯಲೊಲ್ಲೆ ನೀ ಕರುಳ ಬಳ್ಳಿ, ಒಲವೂಡುತ್ತಿರುವ ತಾಯೇ, ಒಲವ ಮುವಿಯ ಮಾಯೇ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು, ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ, ದೂಡು ಹೊರಗೆ ನನ್ನ, ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ, ದೂಡು ಹೊರಗೆ ನನ್ನ. ಓಟ ಕಲಿವೆ ಒಳನೋಟ ಕಲಿವೆ, ನಾ ಕಲಿವೆ ಊರ್ಧ್ವಗಮನ, ಓ ಅಗಾಧ ಗಗನ, ಓ ಅಗಾಧ ಗಮನ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು, ಮಿಡುಕಾಡುತ್ತಿರುವೆ ನಾನು, ಮಿಡುಕಾಡುತ್ತಿರುವೆ ನಾನು. ಇದೀಗ ಎಷ್ಟೊತ್ತು ಕಾಸವಮ್ಮ? ಇದು ಗಟ್ಟಿ ಆಗವು. ಈಗ ಈ ನೀರೆಲ್ಲ ಆರಿವು. ಓ, ನೀರೆಲ್ಲ ಆರಿ ಒಂದು ಲೆವೆಲಿಗೆ ಗಟ್ಟಿ ಆಗವು. ಗಟ್ಟಿ ಆಗವು. ಇದು ಆ್ಯಕ್ಚುಲಿ ಅಮ್ಮ ಬೆಂಗಳೂರಲ್ಲೆಲ್ಲ ಹಿಂಗಿದ್ ನೋಡಲ್ಲೇ ಸಿಕ್ತಿಲ್ಲ ನಿಂಗೆ, ಇಷ್ಟು ಟ್ರೆಡಿಷ್ನಲ್ ಆಗಿ ಹಿಂಗೆ ಮಾಡೋದು ನಮ್ಮ ಊರ್ ಬದಿಗೆ ಬರೋವಷ್ಟೇ. ಹೌದು, ಒಲೆ ದಳ್ಳೆ ದಳ್ಳೆ. ಸೊ ಈಗ ಇದು ಫುಲ್ ಬಿಸಿ ಬರವಲ್ದಾ? ಸೊ ಬಿಸಿ ಬಪ್ಪದ್ರೊಳಗೆ ಅದನ್ನ ಕಟ್ಟಿಗೆ ಹೇಳವು ನಾವು. ಓಕೆ, ಆ್ಯಕ್ಚುಲಿ ಅಮ್ಮ ನಂಗೆ ಈಗ ಬೆಂಗಳೂರಲ್ಲಿ ನೀ ಹೇಳಿದ ಟೆಕ್ನಿಕಲ್ ಮಾಡ್ತೀಯ, ಬಾಳೆ ಎಲ್ಲ ಸಿಕ್ತಿಲ್ಲ ಅಲ್ಲಿ ಈಸಿಯಾಗಿ. ಸೊ ಕುಕ್ಕರಲ್ಲಯ್ಯ ಇಡ್ಲಿ ದಳ್ಳೆಲಿ ಸಣ್ಣ ಸಣ್ಣಕ್ಕೆ ಇಡ್ಲಿ ಹೆಂಗೆ ಮಾಡಾಕ್ತಾ ಹಂಗೆ ಮಾಡಿ ಇದೇ ಸೇಮ್ ಕಡುಬು ಮಾಡ್ತಾ ಇದ್ದೆ ಈಗ. ನೋಡು
ಅದೇ ನಮ್ಮನೆ ಹೀರೋಯಿನ್ ಬಂತಲ್ಲಮ್ಮ. ಹಾ? ಎಲ್ಲ ಊರ್ ತಿರ್ಗಿಕ್ ಬಂದ್ಯಾ? ಎಲ್ಲ ಆರಾಮಿದ್ವಿ, ಎಲ್ಲ ಆರಾಮಿದ್ವನಿ. ಎಲ್ಲ ಆರಾಮಿದ್ದ. 13 ನಂಗೊಬ್ಬವಂಗ್ ಸಾಕು ಹಂಗಾರೆ. ಹಲೋ ನಾನು ಇಲ್ಲಿ ಕಷ್ಟಪಟ್ಟು ಮಾಡ್ದವ್ಕ್ ಮಾತ್ರ ಅಲ್ದನೆ ಅಮ್ಮ ಕಡುಬು. ಇಬ್ರು ನನ್ನ ಮಕ್ಕಳೇ ಅಲ್ಲೇ. ಎಷ್ಟು ಅಮ್ಮ ನೀನ್ ಎಂತ ಪ್ಲೇಟ್ ಚೇಂಜ್ ಮಾಡ್ತೀಯಮ್ಮ. ಯಾರು ನೆಂಟ್ರು ಬಂದ್ರೆ ನೆಂಟ್ರಿಗೆ ಜಾಸ್ತಿ ಇದ್ ಮಾಡ್ತಾ. ಈಗ ನಾನು ನೆಂಟಾಳ್ ಹೇಳ್ತಾ ಇಲ್ಲ. ಗೊತ್ತಾತಲ್ಲ ಅಮ್ಮ, ಗೊತ್ತಾತಲ್ಲ, ಅದೇ ಹೇಳ್ಕೊಂತು ಈಗ ಆತ. ಆತು ಕಡಿಗೆ ಮಾತಾಡೋಣ ಫಸ್ಟ್. ಇದ್ರನ್ನೀಗ ಹಾಕಿ ಈಗ ನಂಗೆ ರೆಡಿ ಆಗವು ಇದು ಪಟ ಪಟನೆಯ. ನಂಗೂ ಅಮ್ಮ ಬೆಂಕಿ ಇದು ಬಿಸಿ ಅಜಾದು. ಹೌದು, ದಳ್ಳೆ ಬಿಸಿ ಅಜೋದ ಹಾಕ್ಬಿಡೋಣಲ್ದ ಹಂಗಾರೆ. ಎಸ್ ಹಿಂಗೆ ಇಟ್ರತ್ತಲ್ಲಮ್ಮ ಈಗ ಅದನ್ನ. ನೀ ಅಂತ ಬಂದಿ ಇಲ್ಲ ನೋಡಿ ಅಮ್ಮ. ಕಡುಬಲ್ ಹೆಂಗೂ ಪಾಲಿಲ್ಲ ನಿಂಗೆ. ನಾಲ್ಕು ಬನ್ನಿ ಹಂಗೆ ಸರಿ. ನಂದು ಪಾಲಿದ್ದು ಅಮ್ಮ. ಮಾಡಿದ್ರಲ್ಲೆಲ್ಲವ ಹೆಂಡತಿ ಪಾಲಿದ್ದಾಳ. ಹಂಗೆ ನೀ ಮಾಡಿದ್ರಲ್ಲೆಲ್ಲ ನಂಗೆ ಪಾಲಿದ್ದು, ನಾ ಮಾಡಿದ್ರಲ್ಲೆಲ್ಲ ನಿಂಗೆ ಪಾಲಿದ್ದು. ಇಲ್ಲ ಹಂಗಿದ್ದಲ್ಲ. ರೂಲ್ ಹಂಗೆ ನಮ್ಮ ಮನೇಲಿ. ಈಗ ಮುಚ್ಚಲಕ್ಕಮ್ಮ. ತಡಿ ಒಂದ್ಸಲವ. ಅದೊಂದು ಬಾಳೆ ಹಾಕಿ ಇದ್ ಮಾಡವ. ನೀರೆಲ್ಲ ಬಿದ್ದರೆ ನೋಡಿ. ಈಗ ಇದನ್ನ ಮುಚ್ಚಲಕ್ಕ. ಇದು ಎಷ್ಟೊತ್ತು ಬೇಯವಮ್ಮ ಈಗ? ಒಂದು 15-20 ನಿಮಿಷ. ನೀನ್ ಬೇಗನೆ ಬೇಯತ್ತ. ನಾ 15 ನಿಮಿಷ ಬಿಟ್ಟು ತಿಂತಿ. ನಾವು ಒಬ್ಬನೇ ತಿಂತಿ, ಯಾರಿಗೂ ಕೊಡ್ತೀನಿಲ್ಲ. ತಂಗಿಗೆ ಫಸ್ಟ್ ಕೊಡ್ತೀನಿಲ್ಲ. ತಂಗಿಗೆ ಫಸ್ಟ್ ಕೊಡ್ತೀನಿಲ್ಲ. ನಾವು ಒಬ್ಬನೇ ತಿಂಬೋದು. ನೀ ಬೇಗನೆ ಬೇಯ್. ಚಂದ ತುಪ್ಪ ಹಾಕಿ ನೀನ್ ತಿಂಬಲ್ ರೆಡಿ ಹಾಕಿ ಇರ್ತೀನಿ ನಾನು. ಓಕೆ. ಓ ಫುಲ್ ಯಮ್ಮಿ ಕಾಣ್ತಾ ಇದ್ದಲ್ಲ. ಸ್ಮೆಲ್ಲೇ ಭಯಂಕರ ಚಲೋ ಇದ್ದಮ್ಮ. ಅದು ಎಸ್ಪೆಷಲಿ ಆ ಬಾಳೆ ಇದಾಗಿರೋ ಸ್ಮೆಲ್ಲು, ಬಾಳೆ ಎಲೆ ಸ್ಮೆಲ್. ಈ ಬಾಳೆಲ್ಲೇ ತಿಂಬ್ಲಾಗ್ತದೆ ನಿಮಗೆ. ಚಲೋ ಇದ್ದು ಬಾಳೆ ಆಯ್ತಾ. ಇದು ತಣದಂಗೆ ಚಲೋ ಅಪ್ಪದಲ್ದ ಕಡುಬು. ಆ್ಯಕ್ಚುಲಿ ಒಂದಿನ ಡಿಲೇ ಆದಂಗೆ ಚಲೋ ಅಪ್ಪದ. ನಾಳೆ ಮತ್ತೆ ಚಲೋ ಆಗ್ತದೆ. ಎಷ್ಟು ಬಿಸಿ 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 ಬಿಸಿ. ಬನ್ನಿ ಟೇಸ್ಟ್ ಮಾಡೋಣ. ತುಪ್ಪ ಹಾಕಿ ಸಾಕು ಸಾಕು. ಈಗ ಪಟಾಕಿ ಹೊಡೆಯಲಿದ್ದ ಇದ್ದು ಎಲ್ಲಿ ಹೊಡೆಯೋಣ ಕೇಳ್ಬೋದು. ಈಗ ನಂಗೆ ಗೊತ್ತಿಲ್ಲ, ಇಲ್ಲಿ ಹೊಡೆದ್ರೆ ಬೆಟರ್. ನಂಗೆ ಹೋಗ್ತಾ ಇದ್ದಲ್ಲ ಕನ್ನ. ಸರ್ಪ್ರೈಸ್, ನಂಗ್ಳ ಕಡುಬು ರೆಡಿ ಇದ್ದು. ಟೇಸ್ಟ್ ಮಾಡ್ತೀನಿ. ಯಾರಿಗ್ ಬೇಕು ಕಡುಬು? ಹೋಮ್ ಮೇಡ್ ತುಪ್ಪ, ಹೋಮ್ ಮೇಡ್ ಕಡುಬು. ಯಾರಿಗ್ ಬೇಕು? ಪಾಪಚಿಗ್ ಬೇಕಾ? ಒಂದು ಕಬಡು ಬೇಕಾ? ಅಮ್ಮ ಸರಿ ತುಪ್ಪ ಹೋಗಿ 2 kg ಎಕ್ಸ್ಟ್ರಾ ಅದ್ರೊಟ್ಟಿಲ್ಲ ನಾವು ವಾಪಸ್ ಹೋಗೋದ್ರೊಳಗೆ. ಹೌದು, ಕಡಿಗೆ ಬೇಕಾದ್ರೆ ಜಿಮ್ ಮಾಡಿ ಯೋಗ ಮಾಡಿ ಸಣ್ಣ ಅಪ್ಪ ಹಿಂಗೆ ಎಕ್ಸರ್ಸೈಸ್ ಮಾಡಿ ಸಣ್ಣ ಆಗ್ತಿ. ತುಪ್ಪ ಹೋಯ್ದು ತೆಗಿಯನಾ? ಸರಿ ತುಪ್ಪ ಸುರಿ. 1 2 3 ಎಸ್. ಬಟ್ಲು ಕೊಡಿ. ಬಟ್ಲು ಸಾಮಾನ್ಯ ಇಲ್ಲೇ ಒಳಗಡೆ ಇದ್ದು ತಗ. ನೀನು ಕೂತತಿ ಅಣ್ಣ ಸಂತಿಗಿಲ್ಲಿ. ಅಣ್ಣನೇ ತಿನ್ಸಲ ನಿಂಗೆ. ಅದೇ ಹೆಂಗಾಜು ಬಿಸಿ ರುಚಿನೇ ಗೊತ್ತಾಗ್ತಾ ಇಲ್ಲ. ಹೆಂಗಿದ್ ಬಾಯ್ ಬಿಟ್ಟು ಹೇಳವ್ ನೀನು. ಫುಲ್ ಗುಡ್ಡಿದ್ದ, ಯಮ್ಮಿ ಇದ್ದ ಇಲ್ಯಾ? ಸಾಮಾನ್ಯ ಯಾವ ಚಲೋ ಆಗ್ತ? ಪಿಜ್ಜಾ ಚಲೋ ಆಗ್ತಾ, ಕಡುಬು ಚಲೋ ಆಗ್ತಾ? ಪಿಜ್ಜಾ. ದಿಸ್ ಇಸ್ ಹಳ್ಳಿ ಪಿಜ್ಜಾ ಸಾಮಾನ್ಯ. ಈಗ ಬಿಸಿ ಬಿಸಿ ಕಡುಬನ್ನು ತಿನ್ನುವ ಸಮಯ. ಈಗ ನೋಡು ಪಾಪಚ್ಚಿ ಅಮ್ಮ ಹೆಂಗ್ ತಿಂತೋಳಿ. 1 2 3. ಬೆಸ್ಟ್ ಅಮ್ಮ, ಸೂಪರ್ ಕಡುಬು.